ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ನಮಸ್ಕಾರ ಗೆಳೆಯರೆ, ಡಿವೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ಗೆಳೆಯರೆ, ನಿನ್ನೆ ನಾನು ಒಂದು ವಿಡಿಯೋ ಮಾಡಿದ್ದೆ. ಪಿ ಅಕ್ಷರದಿಂದ ಶುರುವಾಗುವಂತಹ ಹೆಸರಿನವರ ಒಂದು ಗುಣ ಸ್ವಭಾವಗಳು ಹೇಗಿರುತ್ತೆ, ಹಾಗೆ ಸಾಕಷ್ಟು ವಿಷಯಗಳ ಬಗ್ಗೆ ಅದರಲ್ಲಿ ಹೇಳಿದ್ದೆ. ಇನ್ನು ಇವತ್ತಿನ ಈ ಒಂದು ವಿಡಿಯೋ ವಿಷಯಕ್ಕೆ ಬಂದರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ವಿಶೇಷವಾಗಿ ಎಸ್ ಅಕ್ಷರದಿಂದ ನಿಮ್ಮ ಹೆಸರೇನಾದರೂ ಶುರುವಾಗ್ತಾ ಇದ್ದರೆ, ವಿಶೇಷವಾಗಿ ನಿಮ್ಮ ಜೀವನ ಶೈಲಿ ಹೇಗಿರುತ್ತೆ ಅಥವಾ ನಿಮ್ಮ ಗುಣ ಸ್ವಭಾವಗಳು ಹೇಗಿರುತ್ತೆ, ನಿಮ್ಮ ಕ್ವಾಲಿಟೀಸ್ಗಳೇನೇನೇ ಇರುತ್ತೆ ಎಲ್ಲವನ್ನು ಕೂಡ ನಾನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗಾಗಿ ಆದಷ್ಟು ಈ ಒಂದು ವಿಡಿಯೋನ ಪೂರ್ತಿಯಾಗಿ ನೋಡೋದನ್ನ ಮರಿಬೇಡಿ. ಅದಕ್ಕಿಂತ ಮುಂಚೆ ವಿಡಿಯೋಗೆ ಒಂದು ಬಾರಿ ಲೈಕ್ ಮಾಡಿ. ಹಾಗೆ ಆದಷ್ಟು ನಿಮ್ಮ ಹೆಸರು ಯಾವುದು, ನಿಮ್ಮ ಹೆಸರು ಏನು ಅಂತ ನಮಗೆ ಕಮೆಂಟ್ ಮಾಡಿ, ಅಥವಾ ಬೇರೆ ಲೆಟ್ರಿಂದ ನಿಮ್ಮ ಹೆಸರು ಸ್ಟಾರ್ಟ್ ಆಗುತ್ತೆ ಅಂದರೆ ಅದನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸಿ. ನನ್ನ ನೆಕ್ಸ್ಟು ಅಪ್ಕಮಿಂಗ್ ವೀಡಿಯೋಸಲ್ಲಿ ಯಾವುದಕ್ಕೆ ಜಾಸ್ತಿ ಕಮೆಂಟ್ಸ್ ಬಂದಿರುತ್ತೋ ಅದನ್ನು ನಾನು ಮುಂಚೆ ಮಾಡ್ತೀನಿ. ಸೊ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇಲ್ಲಿಂದ. ಮೊದಲನೇದಾಗಿ ಇಲ್ಲಿ ನ್ಯೂಮರಾಲಜಿ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನೋಡಿದಾಗ ಈ ಒಂದು ಎಸ್ ಅಕ್ಷರ ಅನ್ನೋದೇನಿರುತ್ತೆ, ಇದು 19ನೇ ಲೆಟ್ರ್ ಇಂಗ್ಲೀಷ್ ಆಲ್ಫಾಬೆಟ್ಸಲ್ಲಿ 19ನೇ ಲೆಟ್ರ್ ಆಗಿರೋದ್ರಿಂದ ಇದಕ್ಕೆ 1 ನಂಬರ್ದು, ಅಂದರೆ ಇವಾಗ 19 ಆ್ಯಡ್ ಮಾಡಿದ್ರೂ ಕೂಡ 1 ಬರುತ್ತೆ. ಅಲ್ಟಿಮೇಟ್ಲಿ 10 ಬರುತ್ತೆ. 10 ಮತ್ತೆ ಆ್ಯಡ್ ಮಾಡಿದಾಗ ಅಂದರೆ 1 + 0 ಮಾಡಿದಾಗ 1 ಬರುತ್ತೆ. ಸೊ ಇಲ್ಲಿ 19 ಅನ್ನೋದು ಇರೋದರಿಂದ 1 ಅಂದರೆ ಸೂರ್ಯನಿಗೆ ತುಂಬ ಒಂದು ಹತ್ತಿರವಾದಂಥ ಒಂದು ಲೆಟರ್ ಅಂತಲೇ ಹೇಳ್ಬೋದು. ಈ ಒಂದು ವ್ಯಕ್ತಿಗಳಲ್ಲಿ ಲೀಡರ್ಶಿಪ್ ಕ್ವಾಲಿಟೀಸ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. ಹಾಗೆ ಹೆಚ್ಚಿನದಾಗಿ ಇವರು ಸ್ವಲ್ಪ ಏನಂದರೆ ತುಂಬ ಒಂದು ಅಟ್ರಾಕ್ಟಿವ್ ಪರ್ಸನಾಲಿಟಿ ಆಗಿರುತ್ತೆ ಇವ್ರದ್ದು ಅಂತಲೇ ಹೇಳ್ಬೋದು. ನಿಮಗೆ ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ? ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ. ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ. ಹಾಗಿದ್ದರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ. ಡಿವೈನ್ ಕನ್ನಡ ವತಿಯಿಂದ 499ಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ 299 ರೂಪಾಯಿಗೆ ಸಿಗ್ತಾ ಇದೆ. ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ, ವಿವಾಹ, ಉದ್ಯೋಗ, ಆರೋಗ್ಯ, ಸಂತಾನ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ. ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ, ನಕ್ಷತ್ರ ಫಲಗಳಾಗಲಿ, ದಶಾಫಲಗಳು, ಪಂಚಾಂಗ ಫಲಗಳು, ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ. ಇದನ್ನು ನೀವು ಸಿಂಪಲ್ ಆಗಿ PDF ಮುಖಾಂತರ ನೀವು ಪಡ್ಕೊಬೋದು. ಇದನ್ನು ನೀವು PDF ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಜೆರಾಕ್ಸ್ ಶಾಪಲ್ಲಿ ಇದನ್ನು PDF ಮೇಲೆ ನೀವು ಪ್ರಿಂಟ್ ಬೇಕಾದ್ರೂ ಮಾಡಿಸ್ಕೊಬೋದು, ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಜಾತಕವನ್ನು ನೋಡ್ಕೊಬೋದು. ಆರ್ಡರ್ ಮಾಡುವುದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ. ಅಲ್ಲಿ ನೀವು ಹೋಗಿ ನಿಮ್ಮ ಹೆಸರು, ನಿಮ್ಮ ಜನ್ಮ ದಿನಾಂಕ, ಹುಟ್ಟಿದ ಸಮಯ, ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ, ನಂತರ ನಿಮಗೆ ಕೇವಲ 2 ದಿನಗಳಲ್ಲಿ ನಿಮಗೆ PDF ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು. 60ರಿಂದ 70 ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ. ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ. ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೇ ನೀವು ತಿಳಿದುಕೊಳ್ಳಿ. ವಿಶೇಷವಾಗಿ ಈ ಒಂದು 1 ಅನ್ನೋದೇನಿದೆ ಇದು ಸ್ಟಾರ್ಟಿಂಗ್ ನಂಬರ್ ಆಗಿರುತ್ತೆ. 9 ಅನ್ನೋದೇನಿರುತ್ತೆ ಇದು ಎಂಡಿಂಗ್ ನಂಬರ್ ಆಗಿರುತ್ತೆ. ಸೊ ಈ ಒಂದು ವಿಷಯದಲ್ಲಿ ಅಂದರೆ ವಿಶೇಷವಾಗಿ ಇವರ ಒಂದು ಜೀವನದಲ್ಲಿ ಇವರು ತುಂಬ ಒಂದು ದೊಡ್ಡ ಒಂದು ಎಂಟರ್ಪ್ರಿನರ್ ಆಗುವಂಥ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಅಂದರೆ ಯಾವುದಾದ್ರು ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಅಥವಾ ಯಾವುದೋ ಒಂದು ಹೊಸ ಒಂದು ವಿಷಯಗಳನ್ನ ಕಂಡುಹಿಡಿಯೋದು, ಇಂತಹ ವಿಷಯಗಳು ಇವರ ಜೀವನದಲ್ಲಿ ಸಾಕಷ್ಟು ನಡೆಯುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಇವರು ಹೆಸರುವಾಸಿ ಕೂಡ ಆಗ್ತಾರೆ ಇವರ ಜೀವನದಲ್ಲಿ ಅಂತ ಕೂಡ ಹೇಳ್ಬೋದು. ಅಂದರೆ ಸ್ಟಾರ್ಟ್ ಹಾಗೂ ಎಂಡ್ ಎರಡು ಕೂಡ ಇವರ ಹೆಸರಲ್ಲಿ ಇರೋದ್ರಿಂದ ಸಾಕಷ್ಟು ಒಂದು ಒಳ್ಳೆಯ ಒಂದು ಸಾಧನೆಯನ್ನು ಇವರು ಮಾಡುವಂತಹ ಸಾಧ್ಯತೆಗಳು ತುಂಬ ಹೆಚ್ಚಾಗಿರುತ್ತೆ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನ್ಯೂಮರಾಲಜಿಯಲ್ಲಿ ಒಂದು ಆಲ್ಫಾಬೆಟ್ ಕ್ಯಾಲೆಂಡರ್ ಅಂತ ಬರುತ್ತೆ. ಈ ಒಂದು ಕ್ಯಾಲೆಂಡರ್ ಪ್ರಕಾರ ನಿಮ್ಮ ಏನಿರುತ್ತೆ ಇದು 3 ನಂಬರಲ್ಲಿ ಅಂಡರ್ ಬರುತ್ತೆ. ಸೊ ನಿಮಗೆ ವಿಶೇಷವಾಗಿ ಗುರುವಿನ ಒಂದು ಆಶೀರ್ವಾದ ಅಂತ ಹೇಳ್ಬೋದು, ಅಥವಾ ಗುರುವಿನ ಒಂದು ದೃಷ್ಟಿ ಕೂಡ ನಿಮ್ಮ ಈ ಎಸ್ ಲೆಟರ್ ಇರುವಂಥ ಒಂದು ಜನಗಳೇನಿರ್ತಾರೆ ಅವ್ರ ಮೇಲೆ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಗುರುವಿನ ಒಂದು ಬುದ್ಧಿವಂತಿಕೆ ಆಗಲಿ, ಆ ಒಂದು ಲೀಡರ್ಶಿಪ್ ಕ್ವಾಲಿಟೀಸ್ ಆಗಲಿ, ಅಥವಾ ಆ ಒಂದು ಏನಂತಾರೆ ಮೆಚ್ಯೂರಿಟಿ ಲೆವೆಲ್ ತುಂಬ ಜಾಸ್ತಿ ಇರುತ್ತೆ ಅಂತಲೇ ಹೇಳ್ಬೋದು ಈ ಒಂದು ವ್ಯಕ್ತಿಗಳಿಗೆ, ವಿಶೇಷವಾಗಿ ಈ ಒಂದು ಗುರುವಿನ ಒಂದು ಪ್ರಭಾವದಿಂದ ಅಂತಲೇ ಹೇಳ್ಬೋದು. ಇನ್ನೊಂದು ವಿಶೇಷವಾದಂಥ ಕ್ವಾಲಿಟಿ ಏನಪ್ಪ ಅಂದರೆ, ಇವರ ಥಾಟ್ ಪ್ರಾಸೆಸ್ ತುಂಬ ಚೆನ್ನಾಗಿರುತ್ತೆ. ಅಂದರೆ ಇವರು ಏನಾದರೂ ಒಂದು ಯೋಚನೆ ಮಾಡಿದ್ರೆ ತುಂಬ ಒರಿಜಿನಲ್ಲಾಗಿ, ತುಂಬ ರಿಯಲ್ಲಾಗಿ ಇವ್ರಿಗೆ ಏನು ಅನಿಸುತ್ತೆ ಬೇರೆಯವ್ರಿಗೆ, ಅಂದರೆ ತುಂಬ ಡಿಫ್ರೆಂಟಾಗಂತೂ ಇರೋಲ್ಲ, ಎಲ್ಲರ ಥರನೇ ಇರುತ್ತೆ. ಬಟ್ ಅದರಲ್ಲೂ ಕೂಡ ಸ್ವಲ್ಪ ಏನಂದರೆ ತುಂಬ ಫಾರ್ವರ್ಡಾಗಿ ಇವರು ಥಿಂಕ್ ಮಾಡ್ತಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಇದು ಕೂಡ ಒಂದು ಒಳ್ಳೆಯ ಕ್ವಾಲಿಟಿ ಇವ್ರಿಗೆ ಇದೆ ಅಂತಲೇ ಹೇಳ್ಬೋದು.
ಇನ್ನು ಇದಲ್ಲದೆ ಇನ್ನೊಂದು ಸ್ಪೆಷಲ್ ವಿಷಯ, ನಾನು ಮುಂಚೆನೇ ಹೇಳಿದಾಗೆ ಇವರ ನಂಬರ್ ಬಂತು 19 ಅಂತ ಹೇಳಿದೆ. ಆರಂಭದಿಂದ ಅಂತ್ಯದವರೆಗೂ ಅಂತಲೇ ಹೇಳ್ಬೋದು. ಇವರ ಜೀವನದಲ್ಲಿ ಆಗುವಂತಹ ಕೆಲವೊಂದು ಎಕ್ಸ್ಪೀರಿಯನ್ಸಸ್ ಏನಿರುತ್ತೆ ಅದನ್ನು ಯಾರಿಗೂ ಕೂಡ ನೀವು ದುಡ್ಡು ಕೊಟ್ಟರು ಅಷ್ಟೇ, ಏನೇ ಮಾಡಿದ್ರು ಅಷ್ಟೇ, ಇವ್ರ ಜೀವನದಲ್ಲಿ ಆದಂಥ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನ ನೀವು ಪಡ್ಕೊಳಕ್ಕಾಗಲ್ಲ. ಬೇರೆ ಲೆಟರ್ ಆಗಿರ್ಬೋದು, ಬೇರೆ ವ್ಯಕ್ತಿಗಳಾಗಿರ್ಬೋದು, ಅವ್ರ ಬಗ್ಗೆ ಹೇಳ್ತಿದ್ದೀನಿ. ಅಷ್ಟು ವಿಧವಾದಂತಹ ಒಂದು ಎಕ್ಸ್ಪೀರಿಯೆನ್ಸ್ಗಳು, ಒಂದು ಅನುಭವಗಳನ್ನು ಇವರು ಮಾಡಿರ್ತಾರೆ ಅಂತಲೇ ಹೇಳ್ಬೋದು. ಕಷ್ಟಗಳಲ್ಲಾಗಿರಲಿ ಅಥವಾ ಸುಖಗಳಲ್ಲಾದರೂ ಆಗಿರಲಿ, ತುಂಬ ಒಂದು ವಿಶೇಷವಾದಂತಹ, ತುಂಬ ವಿಧಾನವಾದಂಥ ಒಂದು ಎಕ್ಸ್ಪೀರಿಯೆನ್ಸ್ಗಳನ್ನು ಇವ್ರು ಮಾಡಿರ್ತಾರೆ. ಇದು ಇವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ, ಇವರ ಕರಿಯರ್ ವಿಷಯದಲ್ಲಾದರೂ ಆಗಿರಲಿ ಅಥವಾ ಅವರ ಒಂದು ಲೈಫ್ ವಿಷಯದಲ್ಲಾದರೂ ಆಗಿರಲಿ. ಇದಕ್ಕೆ ನಾನು ಮುಂಚೆನೂ ಹೇಳಿದೆ, ಮೆಚ್ಯೂರಿಟಿ ಅನ್ನೋದು ಕೂಡ ಜಾಸ್ತಿ ಇರುತ್ತೆ ಅಂತ. ಮೆಚ್ಯೂರಿಟಿ ಯಾವಾಗ ಜಾಸ್ತಿ ಆಗುತ್ತೆ ಅಂದರೆ ನಮ್ಮ ಜೀವನದಲ್ಲಿ ನಾವು ಕೆಲವೊಂದು ಅನುಭವಗಳು ಯಾವ ರೀತಿ ಮಾಡ್ಕೊಂಬರ್ತೀವಿ ನಮ್ಮ ಜೀವನದಲ್ಲಿ, ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದೇ ಕಾರಣದಿಂದಾಗಿ ಇವರ ಜೀವನದಲ್ಲಿ ಸಾಕಷ್ಟು ಒಂದು ವಿಧವಾದಂತಹ ಒಂದು ಅನುಭವಗಳು ಇವರು ಮಾಡೋದ್ರಿಂದ ಮೆಚುರಿಟಿ ಅನ್ನೋದು ಕೂಡ ತುಂಬ ಜಾಸ್ತಿ ಇರುತ್ತೆ. ಹಾಗೆ ಥಿಂಕಿಂಗ್ ಕೆಪಾಸಿಟಿ ಅನ್ನೋದು ಕೂಡ ಅವ್ರಿಗೆ ತುಂಬ ಜಾಸ್ತಿ ಇರುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಇನ್ನು ಇನ್ನೊಂದು ಏನು ಹೇಳಿದೆ ಅಂದರೆ, ನಿಮಗೆ ಈ 1+9 ಆ್ಯಡ್ ಮಾಡಿದಾಗ 10 ಬರುತ್ತೆ. ಈ 10 ಅನ್ನೋದು ತುಂಬ ಒಂದು ಒಳ್ಳೆಯ ನಂಬರ್ ಅಂತಲೇ ಹೇಳ್ಬೋದು. ಯೂನಿವರ್ಸ್ಗೆ ತುಂಬ ಕನೆಕ್ಟ್ ಆಗುವಂಥ ಒಂದು ನಂಬರ್ 10 ಅನ್ನೋದು. ಹಾಗೆ ಮ್ಯಾನಿಫೆಸ್ಟೇಷನ್ಗಳು ಮಾಡ್ತಾರಲ್ಲ ಕೆಲವೊಬ್ಬರು, ಅವ್ರಿಗೂ ಕೂಡ ತುಂಬ ಹೆಲ್ಪ್ ಆಗುವಂಥ ನಂಬರು. ನಿಮಗೆ ಗೊತ್ತಿರ್ಬೋದು, ಸಚಿನ್ ತೆಂಡೂಲ್ಕರ್ ಅವರ ಜರ್ಸಿ ನಂಬರ್ ಬಂದು 10 ಆಗಿತ್ತು. ಅವ್ರ ಹೆಸರು ಕೂಡ ಎಸ್ಸಿಂದ ಸ್ಟಾರ್ಟ್ ಆಗ್ತಿತ್ತು. ಸೊ ಅವ್ರಿಗೂ ಕೂಡ ಆ ಒಂದು 10 ಅನ್ನೋ ನಂಬರು ತುಂಬ ಹೆಲ್ಪ್ ಮಾಡಿದೆ. ನಿಮಗೂ ಕೂಡ ಅಷ್ಟೇ, ಯಾವುದಾದ್ರು ಒಂದು ವಿಷಯದಲ್ಲಿ ಜರ್ಸಿ ನಂಬರ್ ಆದರೂ ಆಗಿರ್ಬೋದು ಅಥವಾ ಏನಾದರೂ ಒಂದು ನಂಬರ್ ಸೆಲೆಕ್ಟ್ ಮಾಡಬೇಕು ಅಂದಾಗ ಆದಷ್ಟು ನೀವು 10 ಸೆಲೆಕ್ಟ್ ಮಾಡಿದ್ರಿ, 10 ಆಪ್ಷನಲ್ಲಿ ಇತ್ತು ಅಂತ ಹೇಳಿದ್ರೆ 10 ಸೆಲೆಕ್ಟ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ಒಳ್ಳೆಯದಾಗುತ್ತೆ. ಹಾಗೆ ನಿಮ್ಮ ಜೀವನದಲ್ಲಿ ಮ್ಯಾನಿಫೆಸ್ಟೇಷನ್ ಅನ್ನೋದು ನಿಮಗೆ ತುಂಬ ಹೆಲ್ಪ್ ಆಗುತ್ತೆ. ಏನಾದರೂ ಒಂದು ಏನಾದರೂ ಒಂದು ಪಡ್ಕೊಬೇಕು ಅಂದರೆ ನನಗದು ಪಡ್ಕೊಳ್ಳೇಬೇಕು ಅಥವಾ ನಂಗೆ ಆಲ್ರೆಡಿ ಅದು ಸಿಕ್ಕಿದೆ ಅನ್ನೋ ರೀತಿ ನೀವು ಥಿಂಕ್ ಮಾಡಬೇಕಾಗತ್ತೆ. ಆಗ ನಿಮಗೆ ಆ ಒಂದು ಆಸೆ ಆಗಲಿ ಅಥವಾ ಒಂದು ಇಚ್ಛೆ ಆಗಲಿ ಆದಷ್ಟು ಬೇಗ ನಿಮಗೆ ಈಡೇರುತ್ತೆ ನಿಮ್ಮ ಜೀವನದಲ್ಲಿ, ವಿಶೇಷವಾಗಿ ಅಂತ ಹೇಳ್ಬೋದು. ವಿಶೇಷವಾಗಿ ನಿಮ್ಮ ಒಂದು ಲೆಟರ್ ವೈಸ್ ಅಂತ ನೋಡೋಕ್ಕೆ ಹೋದರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಗ್ರಹಗಳ, ಅಂದರೆ ಮೇಜರ್ ಯಾವ್ಯಾವ ಗ್ರಹಗಳ ಸಪೋರ್ಟ್ ಬೇಕು ಜೀವನದಲ್ಲಿ, ಆ ಎಲ್ಲ ಗ್ರಹಗಳ ಒಂದು ಸಪೋರ್ಟ್ ಕೂಡ ನಿಮಗೆ ಇದೆ. ಆದರೆ ನಿಮ್ಮ ಜೀವನದಲ್ಲಿ ನೀವು ತುಂಬ ಒಂದು ಹಾರ್ಡ್ ವರ್ಕ್ ಮಾಡೋದು ಅಥವಾ ಒಳ್ಳೆ ಕರ್ಮಗಳನ್ನೇ ಮಾಡ್ಕೊಂಡು ಹೋದರೆ ನಿಮಗೆ ಸಾಕಷ್ಟು ಒಂದು ಒಳ್ಳೆಯ ಫಲಿತಾಂಶಗಳು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದಕ್ಕೆ ತಕ್ಕಂತೆ ನಿಮ್ಮ ಜಾತಕ ಕೂಡ ಸಪೋರ್ಟ್ ಮಾಡಬೇಕಾಗತ್ತೆ, ಅದು ಬೇರೆ ವಿಷಯ. ನೀವು ಜಾತಕ ಬೇಕಾದ್ರೆ ಇಲ್ಲ ನಾನು ಹಾಕಿರ್ತೀನಿ, ಮುಂಚೆ ಆ್ಯಡ್ ಹಾಕಿರ್ತೀನಿ, ಇಲ್ಲ ಡಿಸ್ಕ್ರಿಪ್ಷನಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡಿಕೊಂಡು ಜಾತಕನ ಬೇಕಾದ್ರೆ ತರಿಸ್ಕೊಂಡು ನೀವು ಅದರಲ್ಲಿ ಬೇಕಾದ್ರೆ ಚೆಕ್ ಮಾಡ್ಕೊಬೋದು ಯಾವ ರೀತಿ ಫಲಗಳಿದೆ ಅಂತ. ಸೊ ಜಾತಕನೂ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಬಟ್ ಆದರೂ ಕೂಡ ಎಸ್ ಅನ್ನೋದು ಲೆಟರ್ ವೈಸ್ ಬಂದಾಗ ನಿಮಗೆ ತುಂಬ ಗ್ರಹಗಳು ಸಪೋರ್ಟ್ ಮಾಡ್ತಿದೆ. ಇದು ತುಂಬ ಒಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು. ನೋಡಿ, ಎಸ್ ಅಂತ ಬಂದಾಗ ತುಂಬ ಒಂದು ಒಳ್ಳೆಯ ಸ್ಟ್ರಾಂಗ್ ವರ್ಡ್ಸ್ಗಳು ಬರುತ್ತೆ. ಈ ಒಂದು ಸ್ಟ್ರಾಂಗ್ ಅನ್ನೋ ವರ್ಡ್ ಆಗಲಿ, ಸ್ಟ್ರೆಂತ್ ಅನ್ನೋ ವರ್ಡ್ ಆಗಲಿ, ಸೋಷಲೈಸ್ ಅಂದರೆ ತುಂಬ ಜನಗಳ ಜೊತೆ ಬೆರೆಯುವಂಥ ಒಂದು ಲೆಟರ್ ಅಂತಲೇ ಹೇಳ್ಬೋದು. ತುಂಬ ಸೆನ್ಸಿಟಿವ್ ವ್ಯಕ್ತಿಗಳು ಕೂಡ ಆಗಿರ್ತಾರೆ ಇವರು. ಇದರ ಜೊತೆಗೆ ಇನ್ನೂ ಸಾಕಷ್ಟು ವರ್ಡ್ಸ್ಗಳು, ಒಂದಷ್ಟು ಪವರ್ಫುಲ್ ವರ್ಡ್ಸ್ಗಳು ಇದರಲ್ಲೂ ಕೂಡ ಬರುತ್ತೆ. ಸೊ ಈ ಒಂದು ಕಾರಣದಿಂದಾಗಿ ಎಸ್ ಅನ್ನೋದು ತುಂಬ ಒಂದು ಪವರ್ಫುಲ್ ವರ್ಡು. ಅದನ್ನು ಯಾವ ರೀತಿ ಬಳಸ್ಕೊಬೇಕು ಅನ್ನೋದು ನಿಮಗೆ ಗೊತ್ತಿರಬೇಕಾಗತ್ತೆ. ನೀವು ಅದನ್ನು ಯಾವ ರೀತಿ ಬಳಸ್ಕೊಳ್ತೀರೋ ಅದು ನಿಮಗೆ ಬಿಟ್ಟಿರುತ್ತೆ. ಸೊ ನಿಮ್ಮ ವಿಷಯದಲ್ಲಿ ಒಂದು ಪ್ರಾಬ್ಲಮ್ ಏನಪ್ಪ ಅಂದರೆ, ನೀವು ಒಂದು ಸಕ್ಸಸ್ನ ಪಡ್ಕೊಬೇಕು ಅಂತ ಬಂದಾಗ, ನಿಮ್ಮ ಸಕ್ಸಸ್ ಪಡ್ಕೊಳ್ಳೇಬೇಕು ಅನ್ನೋದು ನಿಮ್ಮ ಮನಸ್ಸಲ್ಲಿರುತ್ತೆ. ನೀವು ಅಷ್ಟು ಸ್ಟ್ರಾಂಗ್ ಡಿಟರ್ಮಿನೇಷನ್ ಇರುವಂಥ ಒಂದು ಹೆಸರಿನವ್ರು ಅಂತಲೇ ಹೇಳ್ಬೋದು. ಅದರಲ್ಲೂ ಕೂಡ ಸ್ಪೆಷಲಾಗಿ ಕೆಲವೊಂದು ಸತಿ ಏನಾಗುತ್ತೆ ಅಂದರೆ, ನಾವು ಬೇರೆ ಬೇರೆ ರೂಟಲ್ಲಿ ಹೋಗಬೇಕು ಅಂತ ಇರುತ್ತೆ. ಈ ಸಕ್ಸಸ್ ಬೇಕು ಅಂದರೆ ಈ ಒಂದು ರೂಟಲ್ಲಿ ಹೋಗಬೇಕು, ಈ ಸಕ್ಸಸ್ ಬೇಕಂದರೆ ಈ ಒಂದು ರೂಟಲ್ಲಿ ಹೋಗಬೇಕು ಅಂತ ಇರುತ್ತೆ. ಸೊ ನೀವೇನು ಮಾಡ್ತೀರ ಅಂದರೆ, ಈ ಸಕ್ಸಸ್ ಸಿಗುತ್ತೆ ಅಂದರೆ ಆ ಒಂದು ರೂಟ್ಗೆ ಹೋಗೋಣ ಅಂದರೆ ಇರೋ ರೂಟಿಂದ ಬೇರೆ ರೂಟ್ಗೆ ಪಟ್ಟಂತ ಚೇಂಜ್ ಮಾಡಿಬಿಡ್ತೀರ. ಸೊ ಅದೇನಾಗುತ್ತೆ ಅಂದರೆ, ನೀವು ಒಂದು ಸತಿ ಮಾಡಿದ್ರೆ ಓಕೆ, 2 ಸತಿ ಮಾಡಿದ್ರೆ ಓಕೆ, ನೀವು ಪದೇ ಅದನ್ನು ಮಾಡ್ತಾ ಇದ್ದಾಗ ನಿಮಗೆ ನಿಮ್ಮ ಜೀವನದಲ್ಲಿ ಒಂದು ನೆಗೆಟಿವ್ ಎಫೆಕ್ಟ್ ಅನ್ನೋದು ಬರುತ್ತೆ. ನೀವು ಕೇಳ್ಬೋದು ಯಾವ ಥರ ಪ್ರಾಬ್ಲಮ್ಸ್ ಆಗುತ್ತೆ ಅಂತ. ಡಿಲೇಸ್ಗಳು ಜಾಸ್ತಿ ಆಗ್ಬೋದು. ಅಂದರೆ ನೀವು ಯಾವುದೋ ಇವಾಗ ಒಂದು ಕೆಲಸ ಮಾಡ್ತಿದ್ದೀರ, ಸಡನ್ನಾಗಿ ಬೇರೆ ಕೆಲಸಕ್ಕೆ ಹೋದಾಗ ನಿಮಗೆ ಅಲ್ಲಿ ಕಲಿಯುವಂಥದ್ದು ತುಂಬ ಇರುತ್ತೆ, ಅಥವಾ ಅನುಭವಗಳು ತುಂಬ, ಅಂದರೆ ಎಕ್ಸ್ಪೀರಿಯೆನ್ಸ್ ತುಂಬ ಮಾಡಬೇಕಾಗಿರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ, ನಿಮಗೆ ಸ್ವಲ್ಪ ಆ ಒಂದು ಪ್ರಾಸೆಸ್ ಏನಿರುತ್ತೆ ನಿಮಗೆಲ್ಲ ಮತ್ತೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಆಗೋ ಥರ ಆಗುತ್ತೆ. ಸೊ ಇದರಿಂದ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗ್ಬೋದು, ಅಥವಾ
ಇಂಥ ಚಿಕ್ಕ ಪುಟ್ಟ ಪ್ರಾಬ್ಲಮ್ಸ್ಗಳು ಸ್ಟಾರ್ಟಿಂಗಲ್ಲಿ ಆಗ್ಬೋದು. ಆಮೇಲೆ ನಿಮಗೆ ಸೆಟ್ ಆದರೆ ಓಕೆ, ಕೆಲವೊಬ್ಬರಿಗೆ ಇದು ಸೆಟ್ ಆದರೂ ಆಗುತ್ತೆ. ಬಟ್ ಪದೇ ನೀವು ಚೇಂಜಸ್ ಮಾಡೋದ್ರಿಂದ ನಿಮಗೆ ಸಾಕಷ್ಟು ತೊಂದರೆಗಳು ಆಗುತ್ತೆ ನಿಮ್ಮ ಜೀವನದಲ್ಲಿ. ಸೊ ಇದ್ರ ಬಗ್ಗೆ ನೀವು ಸ್ವಲ್ಪ ಗಮನ ಇಟ್ಕೊಳ್ಳೇಬೇಕಾಗತ್ತೆ. ಸೊ ಇನ್ನೊಂದು ವಿಷಯ ಏನಪ್ಪ ನೆಗೆಟಿವ್ ಅಂದರೆ, ನಿಮ್ಮ ಒಂದು ಜೀವನದಲ್ಲಿ ನಿಮಗೆ ಏನು ಅನಿಸುತ್ತೆ ಅಂದರೆ, ನಿಮಗೆಲ್ಲ ಗೊತ್ತು ಅಂತ ನಿಮಗೆ ಅನಿಸುತ್ತೆ. ನಾನೆಲ್ಲ ತಿಳ್ಕೊಂಡಿದ್ದೀನಿ, ನನಗೆಲ್ಲ ಬರುತ್ತೆ, ನನಗೆಲ್ಲ ಗೊತ್ತು ಅನ್ನೋ ಒಂದು ಥಿಂಕಿಂಗ್ ನಿಮಗೆ ಇರುತ್ತೆ ಮನಸ್ಸಲ್ಲಿ. ಬಟ್ ನಾವು ಒಬ್ಬ ಮನುಷ್ಯನಾಗಿ ಏನು ಅಂದ್ಕೊಬೇಕು ಅಂದರೆ, ನಾವು ಎಷ್ಟೇ ಕಲ್ತಿದ್ರೂ ಕೂಡ, ಎಷ್ಟೇ ನಮಗೆ ತಿಳುವಳಿಕೆ ಇದ್ದರೂ ಕೂಡ ಪ್ರತಿದಿನ ನಮಗೊಂದು ಲರ್ನಿಂಗ್ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ. ನಾವು ಏನಾದರೂ ಒಂದು ವಿಷಯದಲ್ಲಿ ನಮಗೆ ನಾಲೆಜ್ ಅನ್ನೋದು ಬೇಕಾಗೇ ಆಗಿರುತ್ತೆ. ನಮಗಿಂತ ನಾವೆಷ್ಟೇ ದೊಡ್ಡ ಪೊಸಿಷನಲ್ಲಿದ್ದರೂ ಕೂಡ ನಮಗಿಂತ ಒಂದು ಮಟ್ಟಿಗೆ ದೊಡ್ಡ ಪೊಸಿಷನಲ್ಲಿರುವಂಥ ಒಂದು ವ್ಯಕ್ತಿ ಇದ್ದೇ ಇರ್ತಾನೆ. ಸೊ ಈ ರೀತಿ ಏನೇ ನಿಮಗೆ ಗೊತ್ತಿದ್ರೂ ಕೂಡ, ಎಷ್ಟೇ ಗೊತ್ತಿದ್ರೂ ಕೂಡ ಕಲಿಯೋದಕ್ಕೆ ನೀವು, ಅಂದರೆ ಏನಾದರೂ ಒಂದು ಹೊಸದು ಬಂದಾಗ, ಹೊಸ ಒಂದು ವಿಷಯ ಬಂದಾಗ ಕಲಿಯೋದಕ್ಕೆ ನೀವು ಹಿಂದೆ ಹೋಗಬೇಡಿ. ನನಗೆ ಗೊತ್ತು ಅಂತ ಇದು ಮಾಡೋಕ್ಕೆ ಹೋಗಬೇಡಿ. ಅದನ್ನು ಅಕ್ಸೆಪ್ಟ್ ಮಾಡ್ಕೊಳ್ಳಿ. ನಂಗೆ ಗೊತ್ತಿಲ್ಲ, ಅದನ್ನು ಕಲಿಬೇಕು, ನಾನು ಅದನ್ನು ಎಕ್ಸ್ಪೀರಿಯೆನ್ಸ್ ಮಾಡಬೇಕು ನನ್ನ ಲೈಫಲ್ಲಿ ಅಂತ ತಿಳ್ಕೊಂಡಾಗ ಆ ಥರ ನೀವು ಹೋಗ್ತಾ ಇದ್ರೆ ನಿಮ್ಮ ಜೀವನದಲ್ಲಿ, ಇದರಿಂದ ನಿಮಗೆ ಸಾಕಷ್ಟು ಸಕ್ಸಸ್ ಅನ್ನೋದು ನಿಮ್ಮ ಜೀವನದಲ್ಲಿ ಅಂತಿಮವಾಗಿ ನಿಮಗೆ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಇದನ್ನು ಕೂಡ ನೀವು ನಿಮ್ಮ ಜೀವನದಲ್ಲಿ ಸರಿ ಮಾಡಿಕೊಂಡ್ರೆ ತುಂಬ ಒಂದು ಚೆನ್ನಾಗಿರುತ್ತೆ ನಿಮ್ಮ ಜೀವನ ಅಂತ ಹೇಳ್ಬೋದು. ಸೊ ಇದಿಷ್ಟು ಎಸ್ ಅಕ್ಷರದಿಂದ ಶುರುವಾಗುವಂತಹ ಹೆಸರಿನವರ ಒಂದು ಬಗ್ಗೆ ನಾನು ಆಲ್ಮೋಸ್ಟ್ ಎಲ್ಲ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದೀನಿ ಅಂತ ಭಾವಿಸ್ತೀನಿ. ಸೊ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಹೆಸರು ಏನು, ನಿಮ್ಮ ಹೆಸರು ಯಾವ ರೀತಿ ಶುರು ಆಗುತ್ತೆ, ನಿಮ್ಮ ಹೆಸರನ್ನು ನಮಗೆ ಕಮೆಂಟ್ ಮಾಡಿ ತಿಳಿಸಿ. ಅಥವಾ ಬೇರೆ ಲೆಟ್ರಿಂದ ಸ್ಟಾರ್ಟ್ ಆಗುತ್ತೆ ಅಂದರೆ ಆ ಒಂದು ಲೆಟರನ್ನು ಕೂಡ ನಮಗೆ ಕಮೆಂಟ್ ಮಾಡಿ ತಿಳಿಸ್ಬೋದು. ನಾನು ಅದರ ಬಗ್ಗೆ ಕೂಡ ಆದಷ್ಟು ಬೇಗ ವೀಡಿಯೋನ ಮಾಡಿ ನಿಮಗೆ ತಲುಪಿಸ್ತೀನಿ. ಧನ್ಯವಾದಗಳು.